5 ಅಂಕಿಯ ಚಿಕ್ಕ ಸಂಖ್ಯೆ. 5 ಅಂಕಿಯ ಚಿಕ್ಕ ಸಂಖ್ಯೆ ಬರೀರಿ. 5 ಅಂಕಿಯ ಚಿಕ್ಕ ಸಂಖ್ಯೆ ಬರೀದು ಎಷ್ಟು ಅಂಕಿಯ ಚಿಕ್ಕ ಸಂಖ್ಯೆ ಕೇಳಿರ್ತಾರೋ ಅದರಲ್ಲಿ ಒಂದನ್ನು ಮೈನಸ್ ಮಾಡ್ರಿ. ಹಂಗಾದ್ರೆ ಎಷ್ಟು ಉಳಿತ್ರಿ? 4. 4 ಸೊನ್ನೆಗಳನ್ನು ಬರೀರಿ ಎಂದು ಒಂದು ಬರೆದ್ರೆ 5 ಅಂಕಿಯ ಚಿಕ್ಕ ಸಂಖ್ಯೆ ಆಯಿತು. 5 ಅಂಕಿಯ ಚಿಕ್ಕ ಸಂಖ್ಯೆಗೆ 17ರಿಂದ ಬಾಹುಕತೆಯಲ್ಲಿ ನೋಡ್ರಿ. ಈಗ ಸ್ವಲ್ಪ ತೆಳಗೆ ಬರೀನ. 17ರಿಂದ ಬಾಹುಕತೆಯಲ್ಲಿ ನೋಡ್ರಿ. 17ರಿಂದ ಬಾಹುಕತೆಯಲ್ಲಿ ನೋಡ್ರಿ. ಬಾಜ್ಯ ಎಷ್ಟೈತ್ರಿ? 10,000. 10,000ಕ್ಕೆ ನಾವು 17ರಿಂದ ಭಾಗಿಸೋಣ. ಈಗ 2 ಅಂಕಿ ಸಂಖ್ಯೆ ತಗೊಂಡ್ರೆ 10 ಐತಿ, 10 ಹಂಗಿಲ್ಲ, ಅಥವಾ 0ಲೆ 10 ಉಳಿತು. ಮುಂದಿನ ಸಂಖ್ಯೆ 0 ತಗೋತೀರಿ. 17 5ಲೆ 85, 17 6ಲೆ 102 ದೊಡ್ಡದಾಕತ್ರಿ. 17 5ಲೆ 85, 5 ಉಳಿತು. ಮೈನಸ್ ಮಾಡಿದರೆ ಇಲ್ಲ, ಒಂದು 0. ಮುಂದಿನ ಅಂಕಿ ಮತ್ತೊಂದು 0 ತಗೋರಿ. 17 ಬಗ್ಗೆ ಅಂತ ಹೋಗ್ರಿ. 17 5ಲೆ 85, 17 6ಲೆ 102, 17 7ಲೆ 119, 17 8ಲೆ 133 ನೋಡ್ರಿ. 17 8ಲೆ 17 17 8 136. 17 8ಲೆ 136. 17 8ಲೆ 136. 4 ಉಳಿತ್ರಿ. ಇಲ್ಲೇ 1 ಉಳಿತು. 0. ಈಗ ಮುಂದೆ ಇನ್ನೊಂದು 0 ಇದೆ, ಅದನ್ನು ತಗೋರಿ. ಮತ್ತು 17 8ಲೆ 136. ಈ ರೀತಿ ನಾವು ಭಾಗಿಸ್ತೀರಿ. ಭಾಗಿಸಿದಾಗ ಶೇಷ 0 ಬಂದಿತ್ತಂದ್ರೆ ಬಾಹುಕತೆ ಅಂತ ತಿಳ್ಕೊತಿದ್ವಿ. ಈಗ ಏನಾಯ್ತು ಹೇಳ್ರಿ? ಈಗ ಶೇಷ 4 ಉಳಿದೈತಿ. ಈ ನೋಡ್ರಿ, 17ರಿಂದ 10,000ಕ್ಕೆ ನಿಶೇಷವಾಗಿ ಭಾಗ ಹೋಗೋದಿಲ್ಲ. ಹಾಗಾದ್ರೆ ನಾವು ಭಾಗ ಹೋಗಬೇಕಂದ್ರೆ ಏನು ಮಾಡಬೇಕು? ನಿಮ್ಗೆ ಇದೇ ಈಗ ಹೇಳಿದಂಗೆ ನೇರವಾಗಿ ಕಳೆದ್ರೆ ಈಗ ಏನಾಕತಿ ನೋಡ್ರಿ, ಇದನ್ನ ಕಳೆದ್ರೆ ಭಾಗ ಹೋಗತಿ 17ರಿಂದ. ಆದ್ರೆ ಎಷ್ಟು ಅಂಕಿ ನೋಡ್ರಿ? 17 ನೋಡಿ. ನಿಮ್ಗೆ ಇನ್ನಷ್ಟು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಇದ್ರೊಳಗೆ 4 ಕಳೆದ್ರೆ ಭಾಗ ಹೋಗತಿ. ಎಷ್ಟು ಉಳಿತ್ರೆ? 6 9 9 9 0. ಎಷ್ಟು ಅಂಕಿ ಸಂಖ್ಯೆ ಆಯ್ತು ನೋಡ್ರಿ? 4 ಅಂಕಿ. ನಮ್ದು ನಾವು ಎಷ್ಟು ಕೇಳಿದ್ವಿ? 5 ಅಂಕಿಯ ಸಂಖ್ಯೆ ಕೇಳ್ಯಾರ. ಈಗ ಇಲ್ಲೇ 4 ಅಂಕಿ ಬರೋದ್ರಿಂದ ಇದು ಆಪ್ಷನ್ ತಪ್ಪಾಯಿತು. ಅದಕ್ಕೆ ಇದು ಸರಿಯಾದ ಉತ್ತರ ಏನಪ್ಪ ಅಂದ್ರೆ 17ರೊಳಗೆ ಶೇಷವನ್ನು ಕಳಿಬೇಕು. 17ರೊಳಗೆ ಶೇಷ ಕಳೆದ್ರೆ ಎಷ್ಟು ಉಳಿತ್ರಿ? 13 ಉಳಿತು. ಈ ಬಂದು ಉತ್ತರ ಇದರ ಕೂಡಿಸ್ಬೇಕು. ಈಗ ಎರಡನೇ ನಿಯಮ, 10,000 ಪ್ಲಸ್ 13. 10,000 ಪ್ಲಸ್ 13. 10,013. ಇದು ಸರಿಯಾದ ಉತ್ತರ. ಹಾಗಾದರೆ ಇದನ್ನು ಹೇಳ್ಬೋದು. ಈಗ 17ರಿಂದ ಭಾಗಿಸಲ್ಪಡುವ 5 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದಾಯ್ತಪ್ಪ ಅಂದ್ರೆ ಈ ಲೆಕ್ಕಗಳು ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂಥ ಲೆಕ್ಕಗಳ ಕೇಳ್ಯಾರ. ಆ ಲೆಕ್ಕಗಳು ಯಾವ ರೀತಿ ಅದಾವ ಅನ್ನೋದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ಬೇಸಿಕ್ ಆಗಿ ನಾವು ತಿಳ್ಕೊಳ್ಳೋದು. ಗಣಿತದ ಬೇಸಿಕ್ ಒಳಗೆ ಇದನ್ನು ನಾವು ಹಾಕ್ಕೊಂಡಿವಿ. ಭಾಗಾಕಾರ ಲೆಕ್ಕದಲ್ಲಿ ಸ್ವಲ್ಪ ವಿಶೇಷ ಲೆಕ್ಕಗಳನ್ನ ಇವತ್ತು ನೀವು ನೋಡ್ತಾ ಇದ್ದೀರಿ. ಮುಂದಿನ ವಿಡಿಯೋದಲ್ಲಿ ಇಂಥ ವಿಶೇಷ ಲೆಕ್ಕಗಳನ್ನ ಮತ್ತೆ ನೋಡೋಣ.